ಅಖಾಡ ಬಿಗ್ ಫೈಟ್ನಲ್ಲಿ ಉದ್ಯೋಗದ ಭವಿಷ್ಯದ ಉದ್ಯೋಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಉಮೇಶ್ ಪಿ ಪಾಟೀಲ್ ಸರ್ಗೆ ನನ್ನ ಪ್ರಶ್ನೆ ಇರುತ್ತೆ. ಉಮೇಶ್ ಸರ್, ಈಗ ಸ್ಟ್ರೈಟ್ ಅವೇ ಸರ್, ಈಗ ಈ ಕಾಲದ ಮಕ್ಕಳಿಗೆ ಈಗ ಎಲ್ಲರೂ ಕಲೀಲೇಬೇಕಾ? ಕಲಿತ್ರೇ ಉಳಿಗಾಲ್ವಾ? ಇಲ್ದಿರ್ತಕ್ಕಂಥ ಫೀಲ್ಡ್ಗಳು ಬೇಕಾದಷ್ಟಿದೆ. ಸಪೋಸ್ ಈಗ ನಾವು ಚೈನಾ ಅಂತ ಕನ್ಸಿಡರ್ ಮಾಡಿದ್ರೆ ಉತ್ಪಾದನೆ ಮಾಡೋಕ್ಕೆ, ಅಂದರೆ ಅವರೆಲ್ಲರೂ ಕೂಡ ಪ್ರಾಡಕ್ಟ್ಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ದೇಶ. ಉತ್ಪಾದನೆ ಮಾಡೋಕ್ಕೆ ಜನ ಬೇಕೇ ಬೇಕು, ಸಾಕು ಜನ ಬೇಕೇ ಬೇಕು, ಯಂತ್ರಗಳನ್ನು ಹ್ಯಾಂಡಲ್ ಮಾಡೋಕ್ಕೆ ಬೇಕು, ಎಲ್ಲವೂ ಓಕೆ. ಆದರೆ ಅವರು ಕೂಡ ಬಳಸ್ಕೊಂಡು ಗಣನೀಯ ಪ್ರಮಾಣದ ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಬಹುದು, ಮ್ಯಾನ್ ಪವರ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಚಾನ್ಸಸ್ ಅವ್ರಿಗಿರುತ್ತೆ. ನಮ್ಮ ದೇಶ ಅಂತ ಬಂದಾಗ ನಾವು ಈ ಮಕ್ಕಳಿಗೆ ಯಾವ ಕೋರ್ಸ್ ಹೇಳ್ಕೊಡ್ಬೇಕೀಗ? ಯಾವ ಕೋರ್ಸ್ಗಳಿಗೆ ಪೋಷಕರು ಸಪೋಸು, ಆಮೇಲೆ ಮಕ್ಕಳಿಗೆ ನಮ್ಮ ದೇಶದಲ್ಲಿ ಹೇರ್ಕೊಂಡು ಬಂದಿರೋದೇ ಜಾಸ್ತಿ. ನನಗಾಸೆ ಇದೆ ಮಗ ಇಂಜಿನಿಯರ್ ಆಗಬೇಕು ಅಂದರೆ ಇಂಜಿನಿಯರ್ ಆಗಿಬಿಡ್ಬೇಕು ಅವನು, ನನಗಾಸೆ ಇದೆ ಶಿಕ್ಷಕ ಆಗಬೇಕು ಅಂದರೆ ಶಿಕ್ಷಕ ಆಗಬೇಕು ಅವನು, ಡಾಕ್ಟರ್ ಆಗಬೇಕು ಅಂದರೆ ಡಾಕ್ಟರ್ ಆಗಬೇಕು, IAS ಆಗಬೇಕು ಅಂದರೆ ನಾನು ಡಿಸೈಡ್ ಮಾಡಿಬಿಡ್ತೀನಿ. ಅವನ ಅಭಿರುಚಿಗಳು, ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್ ಆಗಬೇಕು ಅಂತ ಆಸೆ ಇರಬಹುದು, ಅವನಿಗೆ ಕನ್ಸಿಡರೇ ಮಾಡಲ್ಲ ನಾವು. ಸೊ ಹೀಗಿದ್ದಾಗ ಮತ್ತು ಮಾರ್ಕ್ಸ್ ರೇಸು ಸರ್, ಅವನಿಗಿಂತ ಹಿಂದೆ ಬೀದಿ ಹುಡುಗ ಇದ್ದಾನಲ್ಲ, ಅವನದೆಷ್ಟು ಮಾರ್ಕ್ಸು 96, ಒಂದು ನಿಂದೆಷ್ಟು 87, ಮುಗೀತು, ಇವನು ಪೂರ್ತಿ ಕಳಪೆ ಹುಡುಗ. 87 ತೆಗೆದಿರೋನು ಪೂರ್ತಿ ಕಳಪೆ ಇವನು. ಅವ್ರದ್ದೆಷ್ಟು 98 ಅಂತೆ, ನಿಂದೆಷ್ಟು 95, 3 ಮಾರ್ಕ್ಸು. ಅವ್ರು ಹೆಂಗೆ ಓದ್ತಿದ್ದಾರೆ ಗೊತ್ತಾ? ನೀನು ಆಟ ಆಡ್ಕೊಂಡಿದ್ಯಾ ಇಲ್ಲಿ ಅಂತ ಮಾತಾಡ್ತಾರೆ. ಸೊ ಇದ್ರ ಆಚೆಗೆ ಸರ್ ಯಾವ ಕೋರ್ಸ್ಗಳಿಗೆ ನಮ್ಮ ಮಕ್ಕಳನ್ನು ನಾವು ಕಲಿಸ್ಬೇಕಾಗತ್ತೆ? AI ಬೇಕು ಈ ಕೋರ್ಸ್ಗೆ ಅಂತ ಬಂದಾಗ, ಅಥವಾ ಇಲ್ಲ ಇದು ಇಲ್ದಿರ್ತಕ್ಕಂಥ ಫೀಲ್ಡು ಬೇಕಾದಷ್ಟಿದೆ ಅಂದಾಗ ಯಾವ ಕಡೆ ಫೋಕಸ್ ಮಾಡಬೇಕು ಅಂತ? ನಾನು ಇವಾಗ ಅನಂತ್ ಕೊಪ್ಪರ್ ಸರ್ ಇರ್ಬೋದು, ಕೇಶವ್ ಸರ್ ಇರ್ಬೋದು, ವಿಜಯ್ ಶಂಕರ್ ಸರ್ ಇರ್ಬೋದು, ಅದನ್ನೇ ಸ್ವಲ್ಪ ಸಿಂಪ್ಲಿಫೈ ಆಗಿ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇವಾಗ ಮೊದಲನೇದಾಗಿ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದು ಬಿಟ್ಟು ಬೇರೆ ಏನಾದರೂ ನಮಗೆ ಕಲೀಲಿಕ್ಕೆ ಏನಾದರೂ ಸ್ಕೋಪ್ ಇದೆಯಾ ಅಂತ ನಿಮ್ಮ ಪ್ರಶ್ನೆ ಇದೆ. ಇವಾಗ ಏನಾಗಿದೆ, ಒಂದು ವಿಷಯ ಹೇಳ್ತೀನಿ ನಿಮಗೆ. ಕೇವಲ ಒಂದು ಉದಾಹರಣೆಗೆ, ಒಂದು ಇಂಜಿನಿಯರಿಂಗ್ ಫೀಲ್ಡ್ ತಗೊಳ್ಳೋಣ. ಇವಾಗ ಇಂಜಿನಿಯರಿಂಗ್ ಫೀಲ್ಡ್ ತಗೊಂಡ್ರೆ ಸಿವಿಲು, ಮೆಕ್ಯಾನಿಕಲು, ಕಂಪ್ಯೂಟರ್ ಎಲ್ಲ ಬ್ರಾಂಚ್ಗಳಲ್ಲಿ ಫಸ್ಟ್ ಇಯರ್ದಿಂದಾನೆ, ಪ್ರಥಮ ವರ್ಷದಿಂದಾನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಬ್ಜೆಕ್ಟು ನಾವು ಕೊಟ್ಟುಬಿಟ್ಟಿದ್ದೀವಿ. ಇವಾಗ ಅದರ ಅರ್ಥ ಏನಪ್ಪಾ ಅಂದರೆ, ಪ್ರತಿಯೊಂದು ಬ್ರಾಂಚಲ್ಲಿ ಕೂಡ ಇವಾಗ ಬ್ರಾಂಚ್ ಸ್ಪೆಸಿಫಿಕ್ ಅಂತೀವಿ ನಾವು, ಬ್ರಾಂಚ್ ಸ್ಪೆಸಿಫಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಕಲಿಸುವಂತ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿಬಿಟ್ಟಿದೆ ಇವಾಗ. ಒಂದು. ಎರಡನೇದು, ಇವಾಗ ನಮಗೆ ಚಾಲೆಂಜಸ್ ಏನಂತಂದ್ರೆ, ಒಂದು ಲೇ ಆಫ್ ಆಗ್ತಾ ಇದೆ, ಕಂಪನೀಸ್ ಲೇ ಆಫ್ ಮಾಡ್ತಾ ಇದ್ದಾರೆ ಒಂದು. ಇನ್ನೊಂದು, ಇವಾಗ ಏನು ವಿದ್ಯಾರ್ಥಿಗಳು ಏನಿದ್ದಾರೆ, ಸ್ಟೂಡೆಂಟ್ಸ್ ಏನಿದ್ದಾರೆ, ಅವರಿಗೆ ಯಾವ ರೀತಿಯಾಗಿ ನಾವು AI ಎನೇಬಲ್ಡ್ ಮಾಡಬೇಕು ಅವ್ರಿಗೆ. ಇವೆರಡು ಚಾಲೆಂಜ್ ಇದೆ ಇವಾಗ. ಲೇ ಆಫ್ ಮಾಡೋದಂತೆ ನಮ್ಮ ಅನಂತ್ ಕೊಪ್ಪರ್ ಸರ್ ಹೇಳಿದರು, ವಿಜಯ್ ಶಂಕರ್ ಸರ್ ಹೇಳಿದರು, ಕೇಶವ್ ಸರ್ ಹೇಳಿದರು. ಈಗ ನಾನು ಒಂದು ಕಡೆ ಬರ್ತೇನೆ. ಇವಾಗ ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮಾತ್ರ ಎಲ್ಲ ಬ್ರಾಂಚಲ್ಲಿ ನಾವು AI ಕಲಿಬೇಕಾಗಿದೆ. ಅದರ ಅರ್ಥ ಏನು? ಕೇವಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಮಷಿನ್ ಲರ್ನಿಂಗ್ ಬ್ರಾಂಚ್ ಇದೆ, ಅವರಷ್ಟೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲಿಬೇಕು ಅಂತ ಅಂದರೆ ಆಗೋದಿಲ್ಲ. ಪ್ರತಿಯೊಂದು ಬ್ರಾಂಚಲ್ಲಿ ಬಂದ್ಬಿಟ್ಟಿದೆ ಒಂದು. ಇನ್ನೊಂದು, ನಾನ್ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ ಬಂದಾಗ, ಒಂದು ಎಕ್ಸಾಂಪಲ್ ತಗೊಳ್ಳೋಣ, BBA, BCA ಇರ್ಬೋದು, BCom ಇರ್ಬೋದು, ಅಲ್ಲಿಯೂ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವ್ರಿಗೆ ಕಲಿಸದೆ ಹೋದರೆ ಅವ್ರಿಗೂ ಉಳಿಗಾಲಿಲ್ಲ. ಓಕೆ, ಅವರು ಕೂಡ ಅಪ್ಸ್ಕಿಲ್ಲಿಂಗು ಅಥವಾ ಅವರು ಕೂಡ ಸಿಲೆಬಸ್ ರಿವೈಸ್ ಮಾಡ್ಕೊಂಡ್ಬಿಟ್ಟು ಅವರು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲೀಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕು ಅವ್ರಿಗೆ. ಇವಾಗ ಇದು ಸಡನ್ ಆಗಿ ಟೆಕ್ಟಾನಿಕ್ ಶಿಫ್ಟ್ ಆಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗೋದು ಸಹಜ. ಯಾರು ಕಂಪನಿಯಲ್ಲಿ ರಿಪಿಟೇಟಿವ್ ಟಾಸ್ಕ್ ಅಂತೀವಿ ನಾವು, ರಿಪಿಟೇಟಿವ್ ಟಾಸ್ಕ್ ಇರ್ಬೋದು, ಅವು ಎಲ್ಲನೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನ ಕೇರ್ ತಗೋತಾ ಇದೆ ಇವಾಗ. ಆಲ್ ರಿಪಿಟೇಟಿವ್ ಟಾಸ್ಕು, ಚಾಟ್ ಬೋರ್ಡ್ಸ್ ಇರ್ಬೋದು, ಎಲ್ಲ ರಿಪಿಟೇಟಿವ್ ಟಾಸ್ಕು ಇವಾಗ ಅದಕ್ಕೆ ಜಾಸ್ತಿ ಜನ ಬೇಕಾಗಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿಯೊಂದು ಯಾವುದೇ ಒಂದು ಡೊಮೇನ್ ಇರ್ಬೋದು, ಯಾವುದೇ ಒಂದು ಕೋರ್ಸ್ ನಾವು ಕಲಿತಿರ್ಬೋದು, ಪ್ರೊಫೆಷನಲ್ಲು, ನಾನ್ ಪ್ರೊಫೆಷನಲ್ಲು, ಈವನ್ ಮೆಡಿಕಲ್ ಹಿಡ್ಕೊಂಡ್ಬಿಟ್ಟು, ಮೆಡಿಕಲ್ಲು, ಫಾರ್ಮಸಿ, ಎಲ್ಲದರಲ್ಲಿ ಇದು ನಾವು ಅಳವಡಿಸ್ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಅಳವಡಿಸ್ಬೇಕು. ಅವಾಗ ಏನಾಗುತ್ತೆ, ಮುಂದೆ ಅಂದರೆ ಡಿಗ್ರಿ ಮುಗಿಸಿ ಬರ್ತಾರಲ್ಲ, ಡಿಗ್ರಿ ಕಂಪ್ಲೀಟ್ ಆದಮೇಲೆ, ಯಾವುದೋ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಹೊರಗೆ ಬಂದವ್ರಿಗೆ ಯಾವುದೇ ಥರದ ಸಮಸ್ಯೆ ಆಗೋದಿಲ್ಲ. ಈ ಥರ ನಾವು ಮಾಡಬೇಕು. ಒಂದು, ಇದು ಯಾರಿಗಿದು ಇನ್ನು ಮುಂದೆ ಇದನ್ನು ಕಲೀಲಿಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಇದು ಒಂದು ಪ್ರಶ್ನೆ ಆಯಿತು. ಇದೊಂದು ಚಾಲೆಂಜು. ಇನ್ನೊಂದು, ನಾನು ಪದೇ ಹೇಳ್ತಾ ಇದ್ದೀನಿ, ಲೇ ಆಫ್ ಮಾಡ್ತಾ ಇದ್ದಾರೆ ಅಂತ. ಎಲ್ಲ ಕಡೆ ಲೇ ಆಫ್ ಆಗ್ತಾ ಇರೋದು ಸಹಜ, ಇದು ನಡೀತಾ ಇದೆ. ಅದನ್ನು ತಪ್ಪಿಸೋಕೆ ನಮ್ಮಿಂದ ಸಾಧ್ಯ ಇಲ್ಲ.
ಲೇ ಆಫ್ ಅಂತ ಆಗ್ತಾ ಇರುತ್ತೆ ಅದು. ಅದರಲ್ಲಿ ಕೆಲವೊಬ್ಬರು ಅಪ್ಸ್ಕಿಲ್ ರೀಸ್ಕಿಲ್ ಮಾಡಿಕೊಂಡ್ರೆ ಅವರು ಬಚಾವ್ ಆಗ್ತಾರೆ ಅಷ್ಟೇ. ಫೈನ್ ಹಾಂ, ಥ್ಯಾಂಕ್ ಯು ಉಮೇಶ್ ಪಿ ಪಾಟೀಲ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು ವಿಜಯಶಂಕರ್ ಸರ್, ಥ್ಯಾಂಕ್ ಯು ಡಾಕ್ಟರ್ ಅನಂತ್ ಕೊಪ್ಪರ್ ಸರ್, ಥ್ಯಾಂಕ್ ಯು ಡಾಕ್ಟರ್ ಕೇಶವ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ಎನಿಂದ ಮುಂದೆ ಜಾಬ್ಗಳು ಹೋಗದೇ ಇರುವ ರೀತಿಯಲ್ಲಿ ಸ್ಕಿಲ್ಲನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಣ, ಕೌಶಲ್ಯ ವೃದ್ಧಿ ಆಗಲಿ, ಜೊತೆಗೆ ಶಾಲಾ ಹಂತದಲ್ಲಿ ಒಂಥರ ಲಘು ಪ್ರಮಾಣದಲ್ಲಿ ಎ ಬಗ್ಗೆ ಒಂದಷ್ಟು ಪಾಠಗಳು ಶುರುವಾದರೂ ಕೂಡ ಅವರೊಂದು ಪ್ರಾಪ್ತ ವಯಸ್ಕರಾಗುವಷ್ಟರಲ್ಲಿ, ಅವರೊಂದು ಉದ್ಯೋಗಕ್ಕೆ ಹೋಗುವಷ್ಟರಲ್ಲಿ ಒಂದು ಪ್ರಾಥಮಿಕ ಹಂತದ ಒಂದು ನಾಲೆಡ್ಜ್ ಅವರಿಗೆ ಬರುತ್ತೆ. ಆ ಮೂಲಕವಾಗಿ AI ಇವತ್ತಿಗೆ ಸವಾಲಾಗಿರಬಹುದು, ಆ ನಂತರದಲ್ಲಿ ಎನ ಅಳವಡಿಸಿಕೊಂಡ್ರೆ ಅದರಿಂದ ಸಾಕಷ್ಟು ಪ್ರೊಡಕ್ಟಿವಿಟಿ ಕೂಡ ಇದೆ ಅಂತ ಹೇಳಿ